ಗುರುನಂದನ ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ನಿನ್ನ ಮಾಯಾ ಮಂದಿರ ನೋಡಿ ಬೆಚ್ಚಿ ಬೆರಗಾಗುನಲ್ಲ. ಈ ಕಟ್ಟಾಳು ಕೌರವೇಶ್ವರ ಶಾಸಕರ ಪೃಥ್ವಿಯನ್ನೇ ಶಾಸನ ಮಾಡುವ ವಸುಂಧರ ಕುವರ ಗಾಂಧಾರಿ ದೇವಿಯ ಗರ್ಭಸಂದಾತ ಪೂರ್ವಂಶ ಚಕ್ರೇಶ್ವರ ನಾನು ಈ ಮಂದಿರ ನೋಡಿ ಬೆಚ್ಚಿ ಬೆರಗಾಗುವುದೇ? ಓ ಸಾರ್ಥಕಿ ಸಾರ್ಥಕಿ, ಕೃಷ್ಣನಲ್ಲಿರುವನು? ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿರುವರು. ಏನು? ನಾನು ಹಸ್ತಿನಾವತಿಯ ದ್ವಾರಕೆ ಬಂದರೂ ಸಹ ಕೃಷ್ಣ ನಿದ್ರೆಯು ಇನ್ನೂ ಮುಗಿದಿದ್ದೇವೆ. ಇರಲಿ, ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮುಕುಂದ, ಮಾಧವ, ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ ಸಂಪತ್ತೆಲ್ಲವನ್ನು ತನ್ನನ್ನ ಬಲಬದಲಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ತಲ್ಪದಲ್ಲಿ ಮಲಗಿ ನಿದ್ರಿಸ್ತೀರ್ನಲ್ಲ. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಅದಿರಲಿ ಸಾರ್ಥಕಿ, ನಿನ್ನಲ್ಲೊಂದು ಮಾತು. ಅದೇನು ಕೌರವೇಶ್ವರ? ಸಾರ್ಥಕಿ, ನಮಗೂ ಆ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನಿನ್ನ ಉತ್ತರ? ಅದಕ್ಕೆ ನಾನೇನು ಉತ್ತರ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆಗೆ ಏಕೆ ಸಾರ್ಥಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ತಕ್ಕ ಉತ್ತರ ಸಾರ್ಥಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿಯನ್ನು ಸಾಧಿಸಬಲ್ಲ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೇ ನನ್ನ ಪಕ್ಷವನ್ನು ಸೇರಿದಂತೆ ಸರಿ. ಸಂದೇಹವೇಕೆ ದುರ್ಯೋಧನ? ಶ್ರೀಕೃಷ್ಣ ಪರಮಾತ್ಮರು ಎಚ್ಚರವಾಗಲಿ. ನೀನು ವಿಳಂಬಕವಾಗದಂತೆ ಈ ಪೀಠದಲ್ಲಿ ಕುಳಿತುಕೋ. ಆಗಲಿ ಸಾರ್ಥಕಿ. ರಾಜಾದಿ ರಾಜ ಮಾರ್ತಾಂಡ ತೇಜ ಭೂಮಂಡಲ ಅಖಂಡ ಕೀರ್ತಿ ಪ್ರಚಂಡ ಚಂದ್ರಕೋರ್ ಚಕ್ರೇಶ್ವರ ನಾನು ಈ ಗೋಪಾಲಕನ ಪಥದಡಿಯಲ್ಲಿ ಅಸಂಭವ ಅಪಮಾನಕರ ಏನಕ್ಕೆ ಯೋಗ್ಯವಾದ ಪೀಠ? ಬಂದು ನಿಗ ಮಾರ್ಗಮ ಸಿಂಧು ದಿನ ಬಂದು ನಿಗ ಮಾರ್ಗಮ ಸಿಂಧು
ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನನಗೆ ಹೇಳಲು ಮಾತುಗಳೇ ಬಾರದು, ನೀನೇ ನೋಡು. ಓಹೋ, ನನಗಿಂತ ಮೊದಲು ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೇಳಲು ಬಂದಿರುವರು. ಇದು ಎಂತ ವಿಳಂಬಳೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವನ ಮೇಲೆ ಬಿದ್ದರು, ಅದು ನಮಗೆ ಸಂತೋಷದ ವಿಷಯವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲ್ಯ ಸಂಗಡ ಚಿರಾಧೀನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ, ನೀ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಎಲ್ಲೋ. ವಿಜಯ ವಿಕ್ರಮದಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆ ಪ್ರಯಾಣ ಬಿಡಿದೆ ಎಂಬ ವಿಷಯ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರಕುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರೆ ತಾನೇ 4 ರಾಜಮಂದಿಯ ಸಹಾಯ ಸಹಕಾರ ದೊರೆಯುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಹೆಚ್ಚಿಂದ ಭಾ, ಆದರೆ ಈ ದಿನ ಈ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರೋನು. ಒಂದು ವೇಳೆ ಸಿಕ್ಕಿ ಬಿದ್ದರ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ, ನೀನು ಸಹ ಮರೆಯಬೇಡ. ನೀನು ಪಾರ್ಥ. ಏ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೊಳಗೆ ಕರೆದುಕೊಂಡು 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿಟ್ಟ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಅದಗಳನ್ನ ಗದೀಡಾಯಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ, ಅದಗಳನ್ನ ಗದೀಡಾಯಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವ ಬಂಧನ, ನೀಗಿಸೋ ಲೋಕದ ಭವ ಬಂಧನ. ಯುಗ ಯುಗದ ಪರಿತ್ಯವೋ ನೀನೆ, ನಗೋ ನಗೋತಲೆ ಈ ಜಗಮ ಬೆಳಗಿದೆ. ಯುಗ ಯುಗದ ಪರಿತ್ಯವೋ ನೀನೆ, ನಗೋ ನಗೋತಲೆ ಈ ಜಗಮ ಬೆಳಗಿದೆ. ಋಗಮುನಿ ದರ್ಪದ ಅಕ್ಷಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಋಗಮುನಿ
ಪಾದ ಅಕ್ಷಯ ಹೊಳೆಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವಬಂಧನ ನೀಗಿಸೋ ಲೋಕದ ಭವಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀಲ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀಲ ಶರಣ್ಯ ಅಂದು ಸಮಯದೊಳಗೆ ದ್ರೌಪದಿಯು ಅವಮಾನವ ಸಹಿಸದೆ ಮೊರೆಯಿದಳು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೌನವೇ ಜನಾರ್ದನ ಸ್ವರದಲ್ಲಿ ಬಂದು ಕಾಯ್ದಲಿ ಎಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸಲು ಧನಂಜಯ, ಸೌಖ್ಯವೇ? ಸಮಾಚಾರವೇನು? ಛೇ, ಈ ಚರಣದಡಿಯಕ್ಕೆ ಕುಳಿತೆ. ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ ವಾಸುದೇವ. ಓಹೋ, ಯಾರು? ಬಾವಾ, ಸೌಖ್ಯವೇ? ಸಮಾಚಾರವೇನು? ನೀವಾದರೂ ಬಂದವರು ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಕೃಷ್ಣ, ನಿದ್ರೆ ಮಾಡೋರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದನ್ನೇನು? ಈ ನಿನ್ನ ಪ್ರಾಣ ತಗೊಂಡು ಬಂದೊಡನೆಯೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವಿಬ್ಬರು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದು ಇರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಘೋರ್ಗಿರುವ ಕಾಡಿಚಿನಂತೆ ನಾನಾಗುವ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೇನು ಕೃಷ್ಣ. ಏನು ಬಾಬಾ, ಯುದ್ಧವೇ? ಅರ್ಜುನ, ನೀನು ಸಹ ಈ ಯಾದವನು ಸಹಾಯವನ್ನು ಬೇಡಲು ಬಂದೆ ಎಂದು ತೋರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಭಾವ ದುರ್ಯೋಧನ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ
ರಾಜರಾಳಿದ ಮರ್ಮ ಭವ ದುರ್ಯೋಧನ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ನಿರಾಸೆ ಭಾವ ಭರತ ಕಂಡ ಪ್ರಳಯದಿಂದ ಲಾಭಯಾರಿ ನನಗೆ ಕೃಷ್ಣ ಸಂತಾಪ ದುರಿತ ಬೇಡವಾಗಿ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಭವ ದುರ್ಯೋಧನ ಅನುಜರುಗನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗರ ಕರಿಂದ ಬಂಧು ಬಳಗರ ಕರಿಂದ ಮರಣ ಹೋಮ ಮಾಡಬೇಡ ಪ್ರಾಂತನಾಗಿ ಹುಡುಕಬೇಡ ಭಾವ ದುರ್ಯೋಧನ ಮರಣ ಹೋಮ ಮಾಡಬೇಡ ಪ್ರಾಂತನಾಗಿ ಹುಡುಕಬೇಡ ಭರತ ಕಂಡ ಸಂತಾಪ ದುರಿತ ಭೇದವೋ ಹೀನಕ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ ಭಾವ ದುರ್ಯೋಧನ ದಾಯಾದಿಗಳಾದ ನೀವು ಕೇವಲ ನನ್ನ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ನಿರಾಕರಿಸಬೇಡ ಭಾವ. ಕೃಷ್ಣ, ನ್ಯಾಯ ನೀತಿ ಶಾಸ್ತ್ರ ವಿಚಾರದಲ್ಲಿ ನಿನಗಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ನಿನ್ನ ಉಪದೇಶವನ್ನು ಬಿಡು. ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಅರ್ಜುನ, ಕೇಳಿದೆಯಾ ನೀನು ಅಣ್ಣನಾಡುವ ಮಾತುಗಳನ್ನ? ಪರಮಾತ್ಮ, ನನಗೊಂದು ತಿಳಿಯದು. ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಂತಾದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ದೇವ. ನೀನು ವೀರನು, ನ್ಯಾಯಶೀಲನು, ಮೇಲಾಗಿ ನ್ಯಾಯಶೀಲನು. ನಮ್ಮಿಬ್ಬರಿಗೆ ನೀನು ಸಹಾಯವನ್ನು ಮಾಡಲೇಬೇಕು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಧರ್ಮವನ್ನು ಪರಿಪಾಲಿಸಂತಾಗುವುದು. ನಿಧಾನವಾಗಿ ಯೋಚಿಸಿ ನೋಡು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಿನ್ಯಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು ಕೃಷ್ಣ. ಆದ್ದರಿಂದ ಅವನಿಗೆ ಬೇಕಾದದನ್ನು ಕೇಳುವ ಅಧಿಕಾರ ಪಾರ್ಥನಿಗಿರುವುದು. ಸ್ವಲ್ಪ ತಡೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯಗಳ ಒಂದು ಕಡೆ, ಯುದ್ಧ ವಿಮುಖನು ನಿರಾಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಭಾವ? ಜಯ. ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು.
ಬಾವಾ ನಿರಾಯುಧನು ನಿರಾಸ್ತ್ರನು ಈ ಕೃಷ್ಣನಿಂದ ಆಗಬೇಕಾದ ಪ್ರಯೋಜನ ನನಗೇನೂ ಇಲ್ಲ. ಯುದ್ಧವನ್ನು ಗೆಲ್ಲಬೇಕಾಗಿರುವುದು ಸೈನ್ಯದ ಬಲ ಬಲ. ಕೃಷ್ಣ, ಪಾಂಡವ ರಕ್ಷಣಾ ಭಾರವನ್ನ ನೀನೇ ವಹಿಸಿಕೋ. ಆದರೆ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಭಲೆ ಬಾವಾ ಬಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಹಾರಿಸಿಕೊಂಡಿರುವೆ. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡುವೇನು? ನಾನಿನ್ನು ಬರಲಿ. ಭಲೆ ಕಪಟ ನಾಡಿಸುವುದರಾರಿ ಭಲೆ. ಕಣ್ ಸನ್ನೆಯಿಂದಲೇ ಇನ್ನ ಭಕ್ತರನ್ನ ಎಚ್ಚರಿಸುವ ಕಣ್ ಸನ್ನೆಯ ಕಪಟ ಮೋಸವನ್ನ ನಾನೇನು ಅರಿಯದೆಂದು ಭಾವಿಸಿದೆ ಕೃಷ್ಣ. ಬಳಿರೇ ನಿಜ ಕಣ್ ಸನ್ನೆಯ ಕಪಟ ಮೋಸ ಬಳಿರೇ ಕಣ್ಸನ್ನಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾಹ ಪ್ರಚಂಡ ಓಡಿಯಾರಿತು ತಾಂಡವ ಪ್ರಳಯ ಪ್ರಚಂಡ ಸಿಂಹನಾದ ಧರಣಿ ಸಾಧ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣತೋ ಆಯುಧವನ್ನು ಧರಿಸದಿರೇ ರಣತೋ ಆಯುಧವನ್ನು ಧರಿಸದಿರೇ ಪಾಂಡವರ ಅದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಚ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟೆ, ವಂಚಕೆ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಪ್ರಶ್ನಾದ್ಯಾ ಎಚ್ಚರ. ದುರ್ಯೋಧನ, ಆಡಿದ ಮಾತು ಹಾಗೂ ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ನಡೆ ಬಾವ. ಕೃಷ್ಣ, ಸಂಧಿಸೋಣ ಮುಂದೆ ಸಮರಾಂಗಣದಲ್ಲಿ. ಆಗಬಹುದು, ಆಗ ತೋರಿದಂತೆ ನಿನ್ನ ಭಕ್ತನ 7 ಅಕ್ಷೋಹಿಣಿ ಸೈನ್ಯದ ಬರಾಬರವನ್ನ ಅದು ಮುಂದೆ ತಾನೇ ತಿಳಿಯುವುದು ಬಾವ. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಂದ ಉಚ್ಚರಿಸ್ತಿರೋನು. ಎಚ್ಚರ ಕೃಷ್ಣ, ಎಚ್ಚರ ಎಚ್ಚರ. ಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಸೇರಿದಂತೆ ಸರಿ. ಆರ್ಯವರ್ಧನ ಯೋಗಿಶ್ರೇಷ್ಠನು ನನ್ನ ಪ್ರಾಣ ಸಮಾನನಾದ ಭಗವಾನ್ ವಾಸುದೇವರು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದರು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತ ಅಕಾರ್ಯವನ್ನು ಮಾಡಿದೆ ಅರ್ಜುನ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವಿತ್ತು. ಬರಿಗೈಲಿರುವ ನನ್ನನ್ನು ನಂಬಿ ಕೆಟ್ಟ ಎಲ್ಲೋ ಪಾರ್ಥ. ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಪರಮಾತ್ಮ, ನಿಮ್ಮನ್ನು ಪಡೆದ ನಾನೇ ಧನ್ಯನು. ಧನ್ಯನಾದೆನ ಅರಿಯೇ, ಧನ್ಯನಾದೆನ, ಧನ್ಯನಾದೆನ ಅರಿಯೇ, ಧನ್ಯನಾದೆನ, ಮಾಯನಾದೆನೋ ಇಂದು ತವ ಕರುಣೆ
ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಬದ್ಧವಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು ದೇವ. ನಿನ್ನ ವರದಾಸ್ತವು ನನ್ನ ಕಟಿವಾಣವನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಶತ್ರುಗಳೇಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ಯ. ನೀತಿ ಮೋಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯು, ಧರ್ಮದ ಚಿಡಪಡದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಭಕ್ತರ ಇಚ್ಛೆಯನ್ನು ನೆರವೇರಿಸುವುದೇ ನನ್ನ ಮುಖ್ಯ ಉದ್ದೇಶವಲ್ಲವೇ ಅರ್ಜುನ? ಪರಮಾತ್ಮ, ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರ ಜಲಬೇಕೇ ದೇವಾ. ಮಾಧವ ನಿನ್ನಯ ದಯದೆ, ಮಾಧವ ನಿನ್ನಯ ದಯದೆ, ಒಂದುವನ ಜಯವ ಭಯವಿಲ್ಲದೆ ಜಗದೆ, ಒಂದುವನ ಜಯವ ಭಯವಿಲ್ಲದೆ ಜಗದೆ, ಪುರಹರಿ ನಿನ್ನಯ ಒಲುಮೆಯ ಬಲದೆ. ಮಾಧವ ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದೆ, ದಯದೆ, ಮಾಧವ ನಿನ್ನಯ ದಯದೆ. ಕಾತುರವೇ ತರು ವಿಜಯ ಜಯ, ಕಾತುರವೇ ತರು ವಿಜಯ, ಕರಗೊಳುಗಾಗಿ ಹಿಡಿದಿಗೆಯೋ ದೃಢವೇ. ಕರದೊಳುಗಾಗಿ ಹಿಡಿದಿಗೆಯೋ ದೃಢವೇ, ಎದೆಗೆಡದಿರು ಜೋಕೆ ಕಡುದಿರಂಗಿ. ಎದೆಗೆಡದಿರು ಜೋಕೆ ಕಡುದಿರಂಗಿ, ಕಾತುರವೇ ತರು ವಿಜಯ ವಿಜಯ, ಕಾತುರವೇ ತರು ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ, ಮಾಧವ, ಶ್ರೀಹರಿ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾತ ನಿಲ್ಲದು ಸಾಧಿಸುವವನನ್ನು, ಸಾಹಸ ನಿನ್ನದು ಸಾಧಿಸುವವನನ್ನು, ಸಾಹಸ ನಿನ್ನದು ಸಾಧಿಸುವವನನ್ನು. ಮಾಧವ ನಿನ್ನಯ ದಯದೆ, ದಯದೆ, ಮಾಧವ ನಿನ್ನಯ ದಯದೆ, ದಯದೆ. ಪಾತ ನಿನ್ನಯ ಹಿತವ ಸತತವು ನಾ ಬಯಸಿ, ಪಾತ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡಬೆಲೆ ಪೂರೈರೆ. ಪಾತ ನಿನ್ನಯ ಹಿತವ ಸತತವು ನಾ ಬಯಸಿ, ಅನವರತವು ನಿನ್ನ ಬಿಡಬೆಲೆ ಪೂರೈರೆ. ಮನದನು ಮಾನವ ವಿಜಯ, ಪಾತ ಮನದನು ಮಾನವ
ಪಂಚಶಬ್ದದ ಪರಮಾರ್ಥವನ್ನು ಅರಿಯದೆ ಪರಿತಪಿಸುತ್ತಿದೆ ಆ ಪಾಂಡವರ ಜನನ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಪರಿತಪಿಸುತ್ತಿದೆ ಈ ಮಾನವ ಸೃಷ್ಟಿ. ಯಾವುದು ಧರ್ಮ, ಯಾವುದು ನ್ಯಾಯ, ಯಾವುದು ಶ್ರೇಷ್ಠ? ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತಿರುವುದೊಂದು ಶಾಸ್ತ್ರ ಧರ್ಮ. ನ್ಯಾಯ ನ್ಯಾಯ ಮರ್ಮವನ್ನು ಬದಿಗೊಟ್ಟೆ ಧರ್ಮವೇ ಜಯವೆಂದು ಜಂಬ ಕೊಚ್ಚಿಕೊಳ್ಳುವುದೊಂದು ಶಾಸ್ತ್ರ ಧರ್ಮ. ಶ್ರೇಷ್ಠ ನಿಷ್ಠೆ ನರೆಯದೆ ನಿಜ ಸತ್ಯ ಸಹಿತ ವಿಶಿಷ್ಟವನ್ನು ಪಣವಾಗಿಟ್ಟು ಸೋತು ಕಾಡು ಮೇಡುಗಳು ಎಳೆದೊಂದು ಶಾಸ್ತ್ರ ಧರ್ಮ. ಇದೇ ಧರ್ಮ ಎಂದು ಸಾರುತ್ತಿದೆ ಈ ಮಾನವ ಧರ್ಮ. ಇವರು ಹೇಂಬಲ್ಲರು ಶಾಸ್ತ್ರದ ಪರಮಾರ್ಥವನ್ನ ಅದನ್ನು ತಿಳಿಯಬೇಕೆಂದರೆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದಿನಿಂದು ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದಿನಿಂದು ಯಾದವ ಸೈನ್ಯ ಧ್ವಂಸ ಮಾಡಿಬಿಡುವನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದ ಕೌರವ ಇವರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವಾದಿ ಸಮರದೇವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮಾತನನ್ನು ತೀರಲಿರುವ ಎಂದು ಕರ್ಣನು ಭೀಮಾಸುರ ಹಾರಿಸುವ ಮೃತ್ಯು ದರ್ಶನು. ಭೀಮನನ್ನು ತೀರಲಿರುವ ಎನ್ನ ತಮ್ಮನು ಪಾರ್ಥನಿಸುವ ಹಾರಿಸುವ ಮಿತ್ರ
ಸ್ವಾಮಿ ಸ್ವಲ್ಪ ನಗಬಾರದೆ? ಬಾಬೇಗ ಸ್ವಾಮಿ ಬಾಬೇಗ ಮನೆ ಮೋಹನ ಸ್ವಾಮಿ ಬಾಬೇಗ ಮನೆ ಮೋಹನ ಬಾಬೇಗ ಮನೆ ಅಂದ ನೋಡಿ ಮಗುವ ಈರ
ನನಗಲ್ಲವೇ ಆಹಾ, ಒಡೆಯುವ ನಿನ್ನಂದ ನನಗಲ್ಲವೇ ಮದನಾಗಿ ಬಾರೆ ಮದನನ ನೀರನಿಸೆ ಮದನಾಗಿ ಬಾರೆ ಮದನನ ನೀರನಿಸೆ ನಡೆಯುವ ವೈಯಾರಿ ಬಳಿ ಬಾರೆ ನಡೆಯುವ ವೈಯಾರಿ ಬಳಿ ಬಾರೆ ವಿರಹದ ತಾಳನೆ ವಿರಹದ ತಾಳನೆ ನಲ್ಲ ನಿನ್ನ ಅಂದ ನೋಡಿ ಮದುವ ಇರಲೆಂದು ಬಂದೆ ನಲ್ಲ ನಿನ್ನ ಅಂದ ನೋಡಿ ಮದುವ ಇರಲೆಂದು ಬಂದೆ ಬಾ ಬೇಗ ಬಳಿ ಬಾ ಬೇಗ ಬಳಿ ಬಾ ಬೇಗ ಮನಮೋಹಿನಿ ಪ್ರಿಯೆ ಬಾ ಬೇಗ ಮನಮೋಹಿನಿ ಬಾ ಬೇಗ ಮನಮೋಹಿನಿ. ಪ್ರಾಣಿಸ್ಕರ, ಹಾಗಾದರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪೇಯಿಸಿ, ಯುದ್ಧವೆಂದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವದ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದಿರುವಂಥ ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಮಹರ್ಷಿ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ ಯುದ್ಧ, ಅಸೀಮ ಧ್ವಂಸ ರುಕ್ಮಿಣಿ, ಪ್ರಪಂಚದ ಅನಂತ ಪ್ರಳಯ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕು. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸಗೊಳ್ಳುವುದಿಲ್ಲ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ನಾನು ಈ ಯುದ್ಧವಿಂದು ಅವಶ್ಯಕ. ಆದರೆ ನಾನು ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಷ್ಟೆಗಳನ್ನು ಬೋಧಿಸುವುದು, ಪೃಥ್ವಿಯ ಕಲ್ಮಶಗಳನ್ನು ತೊಳೆಯುವುದು, ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಬೆಳೆದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮರಾಜನೀತಿ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು ರುಕ್ಮಿಣಿ. ಪರಮಾತ್ಮ, ರುಕ್ಮಿಣಿ, ಪ್ರೇಮ ಮೂರ್ತಿಯಂಗನ್ನು ನಾಮವಿಂದು ವಿಫಲವಾಯಿತೆ. ಪರಮಾತ್ಮ, ಪ್ರೇಮ ಮೂರ್ತಿಯಂಗನ್ನು ನಾಮವಿಂದು ವಿಫಲವಾಯಿತೆ. ಸಮರವಿಂದ ಪ್ರಾಣ
ತೊಡಗಿ ಧರ್ಮರಾಜ್ಯ ಸ್ಥಾಪನೆಗೆ ನುಡಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುಮುಖರಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಆವಾಯವನ್ನು ಛೇದಿಸುವ ಹೊರತಾಗಿ ಮತ್ತಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ಧಕ್ಕೀಗ ಅಂತಹ ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮದ ರೋಗವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸು, ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲು ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ಸ್ವಾಮಿ, ಖಂಡಿತವಾಗಿಯೂ ಸಫಲವಾಗುವುದು. ಹೌದಲ್ಲವೇ?
ಪರಿಮಳವ ಹರಿಸಿ ಮಂದಹಾಸದಿಂದೆನ್ನವರಿಸಿ ಮನಮಂದಿರದಳು ನೆಲೆಸಿ ಹಲೋ ಹಲೋ ತ್ಯಾಗರಾಜು ಕುಪ್ಪೆ ಕಂಪ್ನಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಹಾಗೆ ವಾಟರ್ ಮ್ಯಾನ್ ಶ್ರೀಧರ್ ಅವರು ಕೂಡ ಕಂಪ್ನಿಗೆ 1,000 ರೂಪಾಯಿ ಕೊಟ್ಟವ್ರೆ. ಮರಿಯಮ್ಮನವರ ಮಕ್ಕಳು 5,000 ರೂಪಾಯಿ ಕಂಪ್ನಿ ಕೊಟ್ಟಿರ್ತಾರೆ. ಹಾಗೆ ಕೂಸ್ಲೇರ ಮುರುಳಿ ಅಣ್ಣ ಅವರು ಕೂಡ ಕಂಪ್ನಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಮರಿಯಮ್ಮರ ಪಾಪಣ್ಣ ಮಹೇಂದ್ರಣ್ಣ ಅವರು ಕೂಡ ಕಂಪ್ನಿಗೆ 1,000 ರೂಪಾಯಿ ಕೊಟ್ಟಿರ್ತಾರೆ. ಅಂದನಪ್ಪರ ವಸುಧೆಯೊಳು ದೃಪದ ರಾಜನಿಗೆ ಸುತೆಯಾಗಿ ದೇಶಪತಿಯ ಪಾಂಡುರಾಜನಿಗೆ ಸೊಸೆಯಾಗಿ ಅಸಮಸಾಹಸಿಗಳಾದ ಪಾಂಡವರಿಗೆ ಸತಿಯಾಗಿ ಉಸಿರಳೊಲವಾದ ವ್ಯಸನವೆನಗೆ ದಹಿಪಿತೆ ಸಾಗಿ ದೂರ ವಿಧಿಯ ಘೋರ ದಹಿಪುತ್ತಿದೆ ಸವಾರಿ
ಪತಿಗಳೈವರ ಪಂಚದಂತ್ಯ ಕೃಷ್ಣ ಪತಿಗಳೈವರ ಪಂಚದಂತ್ಯ ಕಾದು ಕಾದು ನೊಂದು ಬಳಲಿದೆ ಪತಿಗಳೈವರ ಪಂಚದಂತ್ಯ ಕಾದು ಕಾದು ನೊಂದು ಬಳಲಿದೆ ಸಾಗಿದೋರ ವಿಧಿಯ ಘೋರ ದಹಿ ಕೂತಿದೆ ದವಾಂಗಾಲ ಸಾಗಿದೋರ ವಿಧಿಯ ಘೋರ ದಹಿ ಕೂತಿದೆ ದವಾಗ್ನಿ ಜ್ವಾಲ ಕೃಷ್ಣ 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 ಪಾಂಚಾಲಿ ಪಾಂಚಾಲಿ ಬೆಚ್ಚದರೆ ಈ ಭೀಮನ ಕೆಚ್ಚದೆಯ ರಾಣಿ ಪಾಂಡವರ ಪಣವೇಣಿ ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ವೈವಿಧ್ಯವನ್ನು ಬೆಳೆಸುತ್ತಿರುವ ಆ ದುರುಳ ಕುಂದಿ ಕೌರವರು ಬಸುವ ಮಾಡಿ ಈ ನನ್ನ ಮೆಚ್ಚಿದ ಗದೆಗೆ ಬೆಚ್ಚಿ ಬೀಳಿದ ತಲೆಯನ್ನು ರಟ್ಟಿಯಿಂದ ಕೊಚ್ಚಿ ಅವರ ತಲೆಯನ್ನು ನೊಚ್ಚ ನೂರಾಗಿಸಿ ಬಿಡುತ್ತೇನೆ. ಬಿಡು ನಿನ್ನ ಚಿಂತೆಯನ್ನ. ಚತುರ ಮರುಗುವುದು ಪರಿಯ ಚತುರೆ, ಚತುರ ಮರುಗುವುದು ಪರಿಯ ಚತುರೆ, ಚತುರ ಮರುಗುವುದು ಪರಿಯ ಚತುರೆ. ಪಾಂಚಾಲಿ ಪ್ರಾಣೇಶ್ವರ ಇಮಗರಾಂಗಣಿ ಸಮವಿದಕ್ಕೆ ಬರಿಯ ತಾಪದಿಂದ ಬಳಲುವುದೇಕೆ? ಪಾಂಚಾಲಿ ಇಮಗರಾಂಗಣಿ ಸಮವಿದಕ್ಕೆ ಬರಿಯ ತಾಪದಿಂದ ಬಳಲುವುದೇಕೆ? ಕಳಲೆಯ ತಾಪ ಪ್ರಳಯ ಪ್ರತಾಪ, ಕಳಲೆಯ ತಾಪ ಪ್ರಳಯ ಪ್ರತಾಪ, ಕಳವ ನಿಡುದು ನೀ ಮರುಳುವುದೇಕೆ? ಚತುರ ಮರುಗುವುದು ಪರಿಯ ಚತುರೆ, ಚತುರ ಮರುಗುವುದು ಪರಿಯ ಚತುರೆ. ಪಾಂಚಾಲಿ, ನಡೆದು ಹೋದ ದುರ್ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತನೆಯು ದೂರವಾಗುವ ಕಾಲ ಸಮೀಪಿಸುತ್ತಿರುವುದು. ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದ್ರೌಪದ. ಶಾಂತಿ 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 ಎನ್ನು ಬಿಟ್ಟಿರುವೆಣ್ಣ ಈ ನಿನ್ನ ಹುಚ್ಚಿನ ಪ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲದೆತ್ತಿಸಿದ ಆ ವಿಷಂಕದೊಡನೆ ಶಾಂತಿ. ದೋತದಲ್ಲಿ ನಮ್ಮ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿ ಘೋರ ಕಷ್ಟಪರವಿಲ್ಲದೆ ನೆರಳ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ತಲೆಯನ್ನು ಅಲಂಕರಿಸಿ ಒಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುಳ್ಳನ ಕುಂದಿ ಕೌರವ ಆಗಲೂ ಕೂಡ ಶಾಂತಿ. ಅರಣ್ಯ ಮುರೆಗಳಂತೆ 12 ವರ್ಷ ವನವಾಸ
ಅಜ್ಞಾತವಾಸ ಅದನ್ನು ಕಳೆದವಲ್ಲ, ಆಗಲು ಶಾಂತಿ. ಚೇಚೆ, ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ವೈರಿ ಗುರುಕುಲ ಅಧಮರನು ಒದಗಿದನು. ವೈರಿ ಗುರುಕುಲ ಅಧಮರನು ಒದಿಸುವನು. ತಿರಿಯಂ ಮೆರೆದು ದುರಹಂಕಾರದಿ ತಿರಿಯಂ ಮೆರೆದು ದುರಹಂಕಾರ ಧಿಕ್ಕರಿಸುವರ ಸೊಕ್ಕಿನಿ ಮೆರೆದ. ವೈರಿ ಗುರುಕುಲ ಅಧಮರನು ಒದಿಸುವನು. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳು. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳ ಬೊಕ್ಕಸವೆಲ್ಲೋ ಭಕ್ತಿಸಿ ನಮಗನ್ನ ರಕ್ಕತರ. ಬೊಕ್ಕಸವೆಲ್ಲೋ ಭಕ್ತಿಸಿ ನಮಗನ್ನ ಸಿಗಿದ ರಕ್ಕತರ. ರಕ್ಷಿಸದೆ ಮಕ್ಕಳಿಗೆ ಮುಚ್ಚಿಸದೆ ರಕ್ಷಿಸದೆ ಮಕ್ಕಳಿಗೆ ಮುಚ್ಚಿಸದೆ ಸಮೇಳ ಪಕ್ಷಿಯ ಗರ್ಭದಿ ಜರೆದ. ಸಮೇಳ ಪಕ್ಷಿಯ ಗರ್ಭದಿ ಜರೆದ. ವೈರಿ ಗುರುಕುಲ ಅಧಮರನು ಒದಿಸುವನು. ತಿರಿಯಂ ಮೆರೆದು ದುರಹಂಕಾರ ತಿರಿಯಂ ಮೆರೆದು ದುರಹಂಕಾರ ಧಿಕ್ಕರಿಸುವರ ಭಕ್ತಿನಿ ಮೆರೆದ. ವೈರಿ ಗುರುಕುಲ ಅಧಮರನು ಗುರುಕುಲ ಅಧಮರನು ಸಿಗಿದು ಬೀಸಾಡುವನು. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರುರತ್ನ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳಲು ಹೊರತು ನಮಗೆ ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸಹಿಸು. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ. ಸಹೋದರ, ದುಡುಕಿ ಸಮರ ಬಯಸುವುದನ್ನು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಮಡದಿ ಪಂಚಾಲಿಯ ಬಿರುಮುಡಿ ಚಾಪವು ಕುರು ಸಂಜಾತರ ನರಳಿದ ಬಿಡುವುದು. ಸಹೋದರ, ಮಡದಿ ಪಂಚಾಲಿಯ ಬಿರುಮುಡಿ ಶಾಪವು ಕುರು ಸಂಜಾತರ ನರಳಿದ ಬಿಡುವುದು. ತಳಿದವನು ಮುಂದೆ ತಾಳಿದವನು ಮುಂದೆ ಬಾಳಿಹನು ಎಂಬ. ಸಹೋದರ, ತಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ಚಿತ. ಹಿರಿಯರ ವಾಣಿಯ ಮರೆಯುವುದನ್ನು ಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ, ದುಡುಕಬೇಡ. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದವಾಗಿ ಅಭಯ ಕೊಟ್ಟಿರೋನು. ಈ ವಿಚಾರವನ್ನು ಈಗಾಗಲೇ ದೂತರು ತಿಳಿಸಿರುವರು. ಇನ್ನೇನು ಅರ್ಜುನನೊಡನೆ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯದ ಬಗ್ಗೆ ಆಲೋಚಿಸೋಣ. ಶಾಂತನಾಗು ಭೀಮಸೇನ. ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುವೆವು. ವಿಜಯಶಾಲಿಗಳಾಗಿದ್ದರು ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನೀನು. ನಮ್ಮ ಮರೆಹಾಲಿಸಿ ನಮ್ಮ ಪಕ್ಷವಿಸಿದೆಯಾ ದೇವ? ಧರ್ಮನಂದನ, ನನ್ನನ್ನೇಷ್ಟಕ್ಕೆ ಇಷ್ಟೊಂದು ಹೊಗಳುವೆ?
ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಪರಮಾತ್ಮ ಅದು ಹಾಗಿರಲಿ, ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನು ಅಲ್ಲನಯ್ಯ, ಸಿರಿ ಸಂಪದ ದಾಸೆಗಾಗಿ. ಪರಮಾತ್ಮ, ಸಮರವನು ಅಲ್ಲನಯ್ಯ, ಸಿರಿ ಸಂಪದ ದಾಸೆಗಾಗಿ. ಮುರಹರಿ ಮೈಪನಾಗಿ ಪಾಪದರಿಯ ಧರಿಸದೆ ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯನ್ನು ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆ ವೀಕ್ಷಿಸೆ ಸಹಿಸೆನಾಂಬಿಟದಿ ತೆರಳು ಸಂಧಿಯ ಹಾಪಕೊಂಡುವೆ. ಕರ ಮುಗಿದು ಬೇಡುವೆನೋ ಕೃಷ್ಣ, ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ಕಳಗೈಬೋದು ಅಸಮದವೆನ್ನಗೆ. ಕಳಗೈಬೋದು ಅಸಮದವೆನ್ನಗೆ ಚಾಲಿಸಬೇಡೆನ್ನ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ದೇವ. ಕದನದಿಂದ ದಗುವ ಪಾಪದ ಫಲವೇಗೆ, ಕದನದಿಂದ ದಗುವ ಪಾಪದ ಫಲವೇಗೆ. ಕದನವು ಬೇಡಮೆಗೆ ಹೇ ದೇವ, ಕದನವು ಬೇಡಮೆಗೆ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಕದನದಿಂದ ದಗುವ ಪಾಪದ ಫಲವೇಗೆ. ಕದನದಿಂದ ದಗುವ ಪಾಪದ ಫಲವೇಗೆ. ಕದನವು ಬೇಡಮೆಗೆ ಹೇ ದೇವ, ಕದನವು ಬೇಡಮೆಗೆ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದು ನನ್ನ ಭಾವನೆ. ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟೆಯನ್ನು ಯುದ್ಧ ಎಂಬ ಎಮ್ಮರಿ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಾತೆ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತ ಕಣಗಳನ್ನು ಆ ದ್ಯಾವಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನೆಯಾಗಿ ಆ ದುರ್ಯೋಧನನ ಬಳಿ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರ ಬಾರದೆಂಬ ಪವಿತ್ರ ಬೋಧನೆಯೇ ಇದೆ. ಧರ್ಮನಂದನ, ನಿನ್ನ ಮನದ ಮಾತು ಧರ್ಮ ಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಮಂದ ಮಧ್ಯ ಕೌರವರ ಸಂಧಿ ನಮಗೆ ಕಲ್ಲದು. ಮಂದ ಮಧ್ಯ ಕೌರವರ ಸಂಧಿ ನಮಗೆ ಕಲ್ಲದು. ಮಂದ ಮಧ್ಯ ಕೌರವರ ಸಂಧಿ ನಮಗೆ ಕಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ
ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಗೆ ಸಮವಹಿಸಿ ದುಡಿದಿದ್ದಾರೆ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಗೆ ಸಮವಹಿಸಿ ದುಡಿದಿದ್ದಾರೆ. ಒಪ್ಪಿದ ಗುರು ರಕ್ಷಕರ ಸರ್ವಸೇವೆ ಬೆಲೆಗಳು ಒಪ್ಪಿದ ಗುರು ರಕ್ಷಕರ ಸರ್ವಸೇವೆ ಬೆಲೆಗಳು ಮಂದಮತಿಯ ಗೌರವರ ಕಂದಿನಮಯ ಸಲ್ಲದು ಕಂದಿನಮಯ ಸಲ್ಲದು ಕಂದಿನಮಯ ಸಲ್ಲದು. ನಮ್ಮಗಳ ಒಮ್ಮೆತಕ್ಕೆ ಅಡ್ಡಲಾಗಿ ಈ ಅಗ್ಗದ ಧರ್ಮದ ಬಿಟ್ಟು ಕೊಟ್ಟು ಕ್ರೋಧಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣ ಎಂದರೆ ಈ ಪಾತ್ರ ಎಂಬ ಪಾಸ ನಮ್ಮನ್ನು ಬಂಧಿಸಿದೆ. ಚೇಚೆ ಕೊಡಬೇಕು ನಮ್ಮ ಏಡಿ ಜನ್ಮವನ್ನ. ಓಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವರಾಗಿ ಕೊಲ್ಲುತ್ತಿರುವೆ? ಆ ದಿನದಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರುವ ಪ್ರಯತ್ನವನ್ನು ಬಿಟ್ಟರೆ ಈ ಅಗ್ರನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರೆದು ಬಿಡುತ್ತಿಲ್ಲ. ಛೀ, ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ಆ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವುದೇ? ತಂಗಿ ದ್ರುಪದ ನರೇಂದ್ರನಲ್ಲಿ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಟ್ಟಿ ಬೇಡಿದರು ತೋರದಿರೆಯೇ ತೋರದಿರೆಯೇ
ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ, ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ಅದನ್ನು ಬಿಸಿತು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡೀವೆ? ಅದನ್ನು ಬಿಸಿದು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿನ ಮುಟ್ಟೆಯನ್ನು ಮುಚ್ಚಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನೆಲ್ಲ. ಅಗ್ನಿಯಲ್ಲಿ ಬಿದ್ದು ಸಾಯುವೆ. ಈಗ ಚೆನ್ನಾಗಿ ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಮತ್ತೊಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ಏನು ಮಾಡಿಯೇ? ಏಕೆ ಈ ದ್ರೌಪದಿಯ ಅಭಿಪ್ರಾಯ ಈಗಾಯ್ತಲ್ಲವೆಂದು ಕೇಳಿದನಷ್ಟೇ. ಅವಳು ಹೇಳಿದನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಚೆನ್ನಾಗಿ ಕೇಳಿದೆ. ಅದರಿಂದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅದಕ್ಕೆ ಅವರೇ ಬಯಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲವೆಂದು ಒಂದು ಪುರಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ಹೊತ್ತಲಿಯೇ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆಂದೆನು ತಂಡದೆ ದುರ್ಯೋಧನ ತೊಡೆಯ ಪುಡಿಗುಟ್ಟುವೆನೆಂದೆನು ನುಡಿದೆಯ ಗಂಡುದಲ್ಲಿ ನೀನಂದು. ಭೀಮಸೇನ, ಜಂಬದ ನುಡಿಗಳ ನುಡಿದು ಮರೆತು ನಿದ್ರೆಯೊಳಿಯೇಯೋ ಹಿಡಿಂಬ ಮನೋಹರ. ಕಣ್ಣೀರ ಕರೆಯುವುದಲ್ಲವೇ ಈ ನಿನ್ನ ಕಂಬನ ಬದಲಾಗಿ ಹಾಗೆ ಇಂಡಂದ ಕಣ್ಣಲ್ಲಿ ಸಹಸ್ರಾಸಾರು ಮಾಡಿ ಕಂಬನ ಧರಿಸುವನು. ಕಾಲನೇ ಕೌರವನಿಗೆ ಬೆಂಬಲನಾಗಿ ನಿಲ್ಲಲಿ. ಕಲಕುಲ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟವರ ಬಗೆವ ದುಶ್ಯಾಸನ ಒಡಲು ಕುಡಿ ಒಡ್ಡಿ ಪಾದಕ್ಕೆ ದುರ್ಯೋಧನ ತೊಡೆಯೋ ನೃಪರಸದೆ ಕಟ್ಟಿಸುವೆನು ನೀ ಬಿರುಮುಡಿಯ ಪಡೆದಿರುವೆದೆಯೋ ನರಕ ಮರ್ದನೋ ಕೇಳುವೆನು ನೈವತ ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಕೆಳಗಿರುವುದು ಶೂನ್ಯತೆಯ ಕುಲ ಏಡಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಪಾಂಡವರತಿಯ ದುರ್ಬಲ ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಬೀಳೆ. ಪಾಂಡವರತಿಯ ದುರ್ಬಲ ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಬೀಳೆ. ಪಾಂಡವರುಗಳ ತೊಂದರಿಸಿ ಕಣ್ಣಿಗೆ ಒತ್ತಡ ಮಾಡಿಸುವೆ. ಪಾಂಡವರುಗಳ ತೊಂದರಿಸಿ ಕಣ್ಣಿಗೆ ಒತ್ತಡ ಮಾಡಿಸುವೆ. ಮೋಡದನ್ವಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡವನ್ನು ತೋರ್ಪಡಿಸಿ ಮೋಡದನ್ವಯ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡವನ್ನು ತೋರ್ಪಡಿಸಿ ಕರ್ತಜಿಮ್ಮನ ಗೌರವನ ಕೈಗಳ ಹಿಡಿದು ಕರ್ತಜಿಮ್ಮನ ಗೌರವನ ಕೈಗಳ ಹಿಡಿದು ಗಿರಗಿರನೆ ತಿರುಗಿಸಿ ನೆಲಕಪ್ಪಳಿಸುವೆ.
ಗಿರನೆ ತಿರುಗಿಸಿ ನನ್ನ ತಪ್ಪೆಂದರೆ ಬಳಸು ಉನ್ನತೆಯ ಗುಣ ಹೇಡಿಗಳನ್ನು ತಂದಿರಕ್ಕೆ ತಲೆಗಳನ್ನು ಕೊಚ್ಚಿ ಹೆಣಗಳನ್ನು ಕೆಳಗೆ ರಣದೋಷಿಸಿಕೊಳ್ಳುವೆ ಪರಮಾತ್ಮ ದಯ ಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದ ಮಾತ್ರಕ್ಕೆ ಅದರ ವಿಷವು ಅಮೃತವಾಯಿತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶ ಉಂಟು ಮಾಡಿದ ಆ ಪಾಷಾಣನೊಡನೆ ಸಂಧಿ ವಾಸುದೇವ. ನಾನಂದು ರಣದಲ್ಲಿ ತೋರುವೆ, ನಾನಂದು ನಾನಂದು ರಣದಲ್ಲಿ ತೋರುವೆ, ನಾನಂದು ಹರದಿ ಹರತ ಈ ಶರದಿ ಗುರುಕುಲವನ್ನೇ ಬಂಧಿಸಿದ ಹರದಿ ಹರತ ಈ ಶರದಿ ಗುರುಕುಲವನ್ನೇ ಬಂಧಿಸಿದ ನಾನಂದು ರಣದಲ್ಲಿ ತೋರುವೆ, ನಾನಂದು ಈ ಪಾಂಡವ ಕುಲಸತಿಯಂ ಅವ ಹೇಳಲ ಗೈದ ಒಲತನ ಇಲ್ಲದ ಹಳೆಯುವ ಕಣ್ಣ ಕಲ್ಪನೆಯಿಂದ ಈ ಪಾಂಡವ ಕುಲಸತಿಯಂ ಅವ ಹೇಳಲ ಗೈದ ಒಲತನ ಇಲ್ಲದ ಹಳೆಯುವ ಕಣ್ಣನ ಕಲ್ಪನೆಯಿಂದ ಹೌದು ದೇವ. ಈಗ ಪರಾಕ್ರಮಿ ಐವರು ನಾವು ನಾರಿಯ ಪಂಥವನ್ನು ತಿಳಿಸಲಾದೆವು. ವೀರ ಪರಾಕ್ರಮಿ ಐವರು ನಾವು ನಾರಿಯ ಪಂಥವನ್ನು ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರ್ಧರಿಸಲೇಬೇಕು. ಯುದ್ಧವೇ ನಡೆಯುತ್ತಿರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗವಾಗಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದವರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಹತ್ತಿ ತಗದಗದೇ ಉಳಿಯುತ್ತಿರುವುದು. ಅದನ್ನು ದಮನ ಮಾಡಲು ದಾರಿ ಕಾಣದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಬತ್ತರ ಪರವ ಭಗವಂತನೇ ಮುನಿಯ ಕೊಡುವ ಮುರಹರಿಯೇ. ಬತ್ತರ ಪರವ ಭಗವಂತನೇ ಮುನಿಯ ಕೊಡುವ ಮುರಹರಿಯೇ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ. ಗಂಜಗಳಾಟ ಚಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ. ಗಂಜಗಳಾಟ ಚಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ. ಗಂಜಗಳಾಟ ಶಮನ ಮೋಹನ ಕಾರುಣ್ಯ ಗುಣಶೀಲ ನವ ಮೋಹನ.
ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನೆಷ್ಟಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ನಾಳಿನ ಪುರಸಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ ಆಗಬಹುದು ಪರಮಾತ್ಮ. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಸಹೋದರಿ, ಚಿಂತೆ ಪಡದಿರು ನೀ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲ ಪಡಲೇಕೆ ಹೃದಯಲೇ ವ್ಯಾಕುಲ ಪಡಲೇಕೆ ಮೃದುದಯಲೇ ಮರೆವೆನೆ ನಿನ್ನ ಪುರವೈರೇ. ಸಹೋದರಿ, ಮರೆವೆನೆ ನಿನ್ನ ಪುರವೈರೇ. ನೀನದು ನಗುತ್ತೀರೇ, ನೀನದು ನಗುತ್ತೀರೇ, ಎಲ್ಲ ಮನಕ್ಕೆ ಶಾಂತಿ. ಸಹೋದರಿ, ನೀನದು ನಗುತ್ತೀರೇ, ಎಲ್ಲ ಮನಕ್ಕೆ ಶಾಂತಿ. ನಿಮ್ಮಯ ಎಣಿಗೆಗಾಗಿಯೇ ಮರೆತಿಹೇ ವಿಶ್ರಾಂತಿ. ಸಹೋದರಿ, ನಿಮ್ಮಯ ಎಣಿಗೆಗಾಗಿಯೇ ಮರೆತಿಹೇ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಪರದೆ ವಿಜಯ ನಿಮಗೆಂದು ಒಳಗಿ ಬಂದಿರುವುದು ನಿಂತ ಪರದೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಪಡದಿರು. ಸಹೋದರಿ, ಮದಿಸಿದ ಕೌರವರ ಮೂಲವ ಸಂಹರಿಸಿ. ಸಹೋದರಿ, ಮದಿಸಿದ ಕೌರವರ ಮೂಲವ ಸಂಹರಿಸಿ, ಪಾಂಡವ ಗೀತಿಯ ಮುಗಿಲೊಳು ಬೆರೆಸಿ. ಸಹೋದರಿ, ಪಾಂಡವ ಗೀತಿಯ ಮುಗಿಲೊಳು ಬೆರೆಸಿ, ನಿನ್ನಿ ಮನದ ನಿನ್ನಿ ಮನದ ಬೇಗೆಯನ್ನು ನಂದಿಸಿ. ಸಹೋದರಿ, ನಿನ್ನಿ ಮನದ ಬೇಗೆಯನ್ನು ನಂದಿಸಿ, ಸರ್ಪ ಲಾಂಛನದ ದರ್ಪವನ್ನು ರಚಿಸಿ ಕಪಿಶ್ವರವನ್ನು ವಿಜಯಗೊಳಿಸುವೆ. ಸಹೋದರಿ, ಸರ್ಪ ಲಾಂಛನದ ದರ್ಪವನ್ನು ರಚಿಸಿ ಕಪಿಶ್ವರವನ್ನು ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ನೀ, ಮನದಲ್ಲಿ ಚಿಂತೆ ಪಡದಿರು ನೀ. ನೀನಿನ್ನು ಚಿಂತಿಸದಿರು ಸಹೋದರಿ. ನಾನಾದರೂ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬಿಡುವೆ. ಹೇ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ. ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ. ಮಾಧವ ವನಮಾಲಿ ವೈಕುಂಠ ನಿವಾಸ
ಪೂಜಿತ ಪುಣ್ಯ ಚರಣ ಮಾಧವ ಹೇ ಮಾಧವ ಹೇ ಮಾಧವ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರದೆ ಕುವರನ ಪರದೆ ಕರುಣೆಯ ತೋರದೆ ಕುವರನ ಪರದೆ ಎಂದಿಗೂ ಈ ಋಣವ ತೀರಿಸಲಮ್ಮ ಎಂದಿಗೂ ಈ ಋಣವ ತೀರಿಸಲಮ್ಮ ಜನಿಸಿದ ಮರುಕ್ಷಣವೇ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಕೆದೆಸದಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಕೆದೆಸದಂತೆ ಮಗುವಮ್ಮ ನಾನಾಗ ಏನೆಂದು ಹೇಳಲಿ ಮಗುವಮ್ಮ ನಾನಾಗ ಏನೆಂದು ಹೇಳಲಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಧ ಏನೆಂದು ತಾಯೇ ನಾ ಮಾಡಿದ ಪರಾಧ ಏನೆಂದು ತಾಯೇ ಅಕ್ಷಮೆ ಬೆಲ್ಲಿಸಿ ಜೀವನ ತೋರದೆ ಅಕ್ಷಮೆ ಬೆಲ್ಲಿಸಿ ಜೀವನ ತೋರದೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿವುದೇ ಕೊರತೆ ಐವರ ಮಾತೆ ನಿನಗಿವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಥ್ಯಾಂಕ್ ಯು